ಭಾಳ ಸಂತೋಷ. ಇಷ್ಟು ಕಾಂಪ್ಯಾಕ್ಟ್ ಸಭಾಗೃಹದಲ್ಲಿ ಆಸಕ್ತಿಯಿಂದ ಕುಳಿತಿರ್ತಕ್ಕಂಥ ಪ್ರೇಕ್ಷಕ ವರ್ಗಕ್ಕೆ ಮಾತಾಡಿದ್ರೆ ಭಾಳ ದಿವಸ ಆಯಿತು. ನಮ್ಮನ್ನ ಏನು ಮಾಡ್ತಿದ್ದಾರೆ, ಜನ ಸೇರ್ತಾರೆ ಅಂತೇಳಿ ಭಾಳ ದೊಡ್ಡ ಸಭಾಗೃಹಗಳು ಮಾಡ್ತಾರೆ, ಎಕೋ ಇರ್ತದೆ. ರಸ್ತೆ ಮತ್ತು ಅಣ್ಣಮ್ಮ ಈ ಊರಲ್ಲಂತೂ ಪ್ರಸಿದ್ಧಿ. ಆ ಅಣ್ಣಮ್ಮದಲ್ಲಂತೂ ನಾವು ಅನುಭವಿಸಿರೋ ಅವಮಾನ ಕಷ್ಟಗಳನ್ನ ಅಣ್ಣಮ್ಮನೇ ನೋಡ್ಕೋಬೇಕು. ಈ ಥರ ಕುಳಿತು ಕೇಳಿದರೆ ನಾವು ಸುಮಾರು 20 ವರ್ಷಗಳ ಕಾಲ ಓದಿರ್ತಕ್ಕಂಥ ಸಾಹಿತ್ಯದ ಅಥವಾ ಕನ್ನಡದ ಹಿರಿಮೆಯನ್ನು ನಮ್ಮ ಗುರುಗಳಾಗಿರ್ತಕ್ಕಂಥ ವಿಜ್ಜಿಯವರ ಸಾಹಿತ್ಯವನ್ನು ಹೇಳೋದಕ್ಕೆ ಅವಕಾಶವೇ ಆಗ್ತದೆ. ಎಲ್ಲರೂ ಸುಮ್ಮನೆ ಜನ ಸೇರಿಸೋದಕ್ಕೆ ಸಂಜೆ ಮಾಡ್ತಾರಾಗಲಿ. ಕನ್ನಡ ಸಾಹಿತ್ಯ ಎಷ್ಟು ಶ್ರೀಮಂತವಾಗಿದೆ, ಅದರಲ್ಲೂ ಹಾಸ್ಯ ಸಾಹಿತ್ಯಕ್ಕೆ ಎಂಥ ಘನತೆ ಇದೆ ಅಂತ ತಿಳ್ಕೊಳ್ಳೋಕೆ ಒಬ್ಬರು ರೆಡಿ ಇದೆ. ಜನ ಸೇರ್ತಾರೆ, ಜನ ಸೇರೋದಕ್ಕೆ ಕರೆಸ್ತಾರಲ್ಲಿ, ವಿಷಯ ತಿಳಿಯೋದಕ್ಕೆ ಕರೆಸ್ತಾರೆ. ಇದು ನಮ್ಮ ಖೇದ. ಒಂದು ನವೆಂಬರು, ಒಂದು ಗಣೇಶ ಸುಮ್ಮನೆ ಮಾಡಬೇಕು. ಇದು ನವೆಂಬರಲ್ಲೇ ಕನ್ನಡ ರಾಜ್ಯೋತ್ಸವ ಮಾಡೋದು. ನಾನಂತೀನಿ 11 ತಿಂಗಳು ಏನಾಗಿರ್ತದೆ. 30 ದಿವಸದ ರಾಜ್ಯೋತ್ಸವದಲ್ಲಿ ನಮಗೆ ಬಂದಿರತಕ್ಕಂಥ ಫೋನ್ ಕರೆಗಳು, ಕಾರ್ಯಕ್ರಮಗಳ ಸಂಖ್ಯೆ 182. ಯಾಕೆ ಸಾಧ್ಯ ಇದೆ? 10 ನಿಮಿಷ ರಾಜಕಾರಣಿ ಸರ್ ಎಲೆಕ್ಷನ್ ಭಾಷಣ ಮಾಡಿ ಹೋಗ್ಬಿಟ್ಟು ಅಷ್ಟೇ. ನಾನು ಯಾಕೆ ಒಂದು 2 ತಿಂಗಳ ಅಥವಾ 3 ತಿಂಗಳ ರಾಜ್ಯೋತ್ಸವ, ಎಲ್ಲರೂ ನವೆಂಬರಲ್ಲೇ ಅದು ಪಕ್ಷಮಾಸ ಅಂತ ಬರ್ಕೊಂಡು ಏನೋ 15 ದಿವಸ 15 ದಿವಸದಲ್ಲೇ ಮಾಡಬೇಕು. ಆ ಥರ ಆಗಿದೆ ರಾಜ್ಯೋತ್ಸವ. ನವೆಂಬರಲ್ಲೇ ಮಾಡಿ ತಿಳ್ಕೊಂಡ್ಬಿಡ್ಬೇಕು. ಆಮೇಲೆ ಕನ್ನಡಕ್ಕೂ ನಮಗೂ ಸಂಬಂಧ ಇಲ್ಲ. ಹೀಗಾದರೆ ಕನ್ನಡ ಬೆಳೆಯೋದೇ. ಇದು ಬೆಂಗಳೂರಲ್ಲಿ ವಿಶೇಷ. ನಮ್ಮ ಕಡೆ ಇಡೀ ವರ್ಷ ಪೂರ್ತಿ ಕಾರ್ಯಕ್ರಮ ಇರ್ತದೆ. ಜಾತ್ರೆ, ಸಾಹಿತ್ಯ ಸಮ್ಮೇಳನ, ಪ್ರಾಂತೀಯ ಸಮ್ಮೇಳನ, ಅನೇಕ ಸಭೆಗಳನ್ನು. ಆದರೆ ಈ ಭಾಳ ಬೆಳಕಿನ ಒಂದು ಕಾರ್ಯಕ್ರಮ ಮಾಡ್ತೀವಿ. ಅವರು ಏನು ಕೇಳಿದ್ರು, ನಾವೇನು ಹೇಳಿದ್ರು ನಮಗೇನು